ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಮೊಳಕಾಲ್ಮೂರು ತಾಲೂಕಿನಲ್ಲಿ ಅತಿದೊಡ್ಡ ಜಾತ್ರೆ ಎಂದು ಪ್ರಸಿದ್ಧಿ ಪಡೆದು ಅಪಾರ ಭಕ್ತ ಸಮೂಹವನ್ನು ಹೊಂದಿರುವ ರಾಯಪುರ ಪದಿನಾಮ್ ದೇವರ ಅಟ್ಟಿ ಕೋಟೆಗುಡ್ಡದ ಮಾರೇಶ್ವರಿ ಸಿಡಿ ಉತ್ಸವವು ಗುರುವಾರ ಸಂಜೆ ವಿಜೃಂಭಣೆಯಿಂದ ನೆರವೇರಿತು. ರಾಜ್ಯದ ನಾನಾ ಜಿಲ್ಲೆಗಳು ಸೇರಿದಂತೆ ಹೊರ ರಾಜ್ಯಗಳಿಂದಲೂ ಸಾವಿರಾರು ಸಂಖ್ಯೆಯ ಭಕ್ತರು ಆಗಮಿಸಿ ಸಿಡಿ ಉತ್ಸವಕ್ಕೆ ಸಾಕ್ಷಿಯಾದರು. ತಾಲೂಕಿನ ಯಾರೇನಹಳ್ಳಿ ಕರ್ನಾಲಿ ವಂಶಸ್ಥರು ಗಂಗಾ ಪೂಜೆಯ ಸಾಮಗ್ರಿಗಳನ್ನು ರಾಯಪುರದ ಮ್ಯಾಸಹಟ್ಟಿಗೆ ತಂದ ನಂತರವೇ ಚಾಲನೆಗೊಂಡಿದ್ದ ಜಾತ್ರಾ ಮಹೋತ್ಸವದಲ್ಲಿ ನಾನಾ ಧಾರ್ಮಿಕ ಆಚರಣೆಗಳನ್ನು ಕೈಗೊಳ್ಳಲಾಯಿತು. ಮಾರಿ ಮಹೇಶ್ವರಿ ಸಿಡಿ ಮಹೋತ್ಸವದಲ್ಲಿ ಸಿಡಿಯಾಗುವ ವ್ಯಕ್ತಿಯು ಕಟ್ಟುನಿಟ್ಟಿನ ಉಪವಾಸ ವ್ರತ ನಡೆಸಿದ್ರು. ಈತ ನಾನಾ ಧಾರ್ಮಿಕ ಆಚರಣೆಗಳನ್ನು ಕೈಗೊಂಡು ಭಕ್ತಿಯಿಂದ ಸಿಡಿ ಕಂಬ ಹೇರಿ 3 ಸುತ್ತು ಪ್ರದಕ್ಷಿಣೆ ಹಾಕುವುದರ ಮೂಲಕ ಸಿಡಿಯೂಟಕ್ಕೆ ಚಾಲನೆ ನೀಡಿದ್ದಾರೆ. ಜಿಲ್ಲೆಯ ನಾನಾ ಗ್ರಾಮಗಳು ಸೇರಿದಂತೆ ಬಳ್ಳಾರಿ, ವಿಜಯನಗರ, ತುಮಕೂರು, ದಾವಣಗೆರೆ, ಸೀಮಾಂಧ್ರದ ರಾಯದುರ್ಗ, ಅನಂತಪುರ, ಕಲ್ಯಾಣದುರ್ಗ, ಗಲ್ಗಲ್ಗಳಿಂದಲೂ ಸಾವಿರಾರು ಭಕ್ತರು ಆಗಮಿಸಿದರು. ಇದೀಗ ತಾನೇ ಮಿಸ್ಸೆ ಮಲ್ಲಿಕಾರ್ಜುನ್ ಅವರು ಕೂಡ ಆಗಮಿಸಿದ್ದಾರೆ. ರಾಯಪುರ ಮೊಳಕಾಲ್ಮೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ, ಶ್ರೀ ಕೋಟೆಗುಡ್ಡದ ಮಾರಮ್ಮ ಜಾತ್ರೆ ಉತ್ಸವ ಈ ದಿನ ಅಮ್ಮನ ಸಿಡಿ ಆಗುವ ಕಾರ್ಯಕ್ರಮ ಇದೆ. ಈ ದೇವರು ಸಂತಾನ ಭಾಗ್ಯ ಕೊಡುವುದು ಅತಿ ಜಾಸ್ತಿ ಕೊಟ್ಟೋದ್ರಿಂದ ಮಕ್ಕಳ ಭಾಗ್ಯ ಬೇಗ ಸಿಗುತ್ತೆ. ಮನಸ್ಸಲ್ಲಿ ಅನ್ಕೊಂಡು ಹೋದ್ರೂ ಕೆಲಸಗಳು ಮಾಡಿಕೊಡುತ್ತೆ ಅಮ್ಮ. ಆಮೇಲೆ ಹರಕೆ ಅಂದ್ರೆ ಹೂವು ಬಳೆನೇ ಮುಖ್ಯ ಈ ಅಮ್ಮನಿಗೆ. ಅದು ಬಿಟ್ರೆ ಬೇರೆ ಏನು ನಾವು ಏನು ಕೊಟ್ರು ಅಮ್ಮನಿಗೆ ಸಂತೋಷ ಅಲ್ಲ. ಹೂವು ಬಳೆನೇ ಕೊಡ್ಬೇಕು ಅಮ್ಮನಿಗೆ. ನೀವು ಪ್ರತಿಯೊಂದು ಕೆಲಸನೂ ಅನ್ಕೊಂಡವ್ರಿ ಖಂಡಿತ ಆಗ್ತವೆ. ಮನ್ಸಲ್ಲಿ ಅನ್ಕೊಂಡವ್ರಿ ಅಂತ ದೇವ್ರನ್ನೇ ಹೇಳುತ್ತೆ. ಮನ್ಸಲ್ಲಿ ಅನ್ಕೊಂಡು ಪ್ರದಕ್ಷಿಣೆ ಮಾಡೋಗ್ರಿ. ನನಗೆ ನೀವು ಯಾವುದೇ ಕಷ್ಟ ಆಗಲಿ ಪ್ರದಕ್ಷಿಣೆ ಮಾಡೋಗ್ರಿ. ಆ ಕೆಲಸ ಆದ್ಮೇಲೆ ಹೂವು ಬಳೆ ತಂದು ಒಪ್ಪಿಸಿ ಮಂಗಳಾರತಿ ಮಾಡಿಸ್ಕೊಂಡು ಹೋಗ್ರಿ ಅಂತ ಈ ದೇವರು ಈ ರೀತಿ ಹೇಳ್ಕೊಂತ ಬಂದೈತೆ. ಸುಮಾರು ಕಾಲದಿಂದನೂ ಇದೇ ರೀತಿನೇ ಅಮ್ಮ ಉತ್ಸವ ನಡೆಸ್ಕೊಂಡು ಹೋಗ್ತಾ ಇದೆ. ಪ್ರತಿ ವರ್ಷನೂ ಜಾತ್ರೆ ಮಾಡ್ತೀವಿ ಎಲ್ಲ ಒಗ್ಗಟ್ಟಾಗಿ. ಅಮ್ಮ ಭಾರಿ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಬಹಳ ಖುಷಿಯಿಂದ ಇರ್ತತೆ ಅಮ್ಮ. ನಾವು ಅಷ್ಟು ಪ್ರೀತಿಯಿಂದ ಅಮ್ಮಗೆ ಅಲಂಕಾರ ಆಗಲಿ, ಪೂಜೆಗಳಾಗಲಿ ಪ್ರತಿಯೊಂದೂ ಜಾತ್ರೆಗೆ ಬಹಳ ಚೆನ್ನಾಗಿ ಮಾಡ್ತೀವಿ. ಆ ಅಮ್ಮ ನಮ್ಮೂರಲ್ಲಿ ಇರೋದಕ್ಕೂ ನಾವು ಬಹಳ ಖುಷಿ ಪಡ್ತೀವಿ. ಬಹಳ ಸಂತೋಷ ಆಯ್ತು. ಚೆನ್ನಾಗಿ ಕಾಪಾಡ್ಕೊಂಡು ಬರುತ್ತೆ.